എൻ്റെ ഒരു ചങ്ങായി കിട്ടി. ഹായ് എൻ്റെ ചങ്ങായിമാർക്ക് എല്ലാവർക്കും നമസ്കാരം. ಹಾಯ್ ಸ್ನೇಹಿತರೆ, ನಮಸ್ತೆ. ನಾನು ನಿಮ್ಮ ಟ್ರಕ್ ಸಂಚಾರಿ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಿವತ್ತು ಹೊರಟೆ ಒಂದು ಕಡೆಗೆ. ಯಾಕಂದರೆ ನನಗೆ ಒಂದು ಕಂಪ್ನಿಯಿಂದ ಒಂದು ಕಾಲ್ ಬಂದಿತ್ತು. ಹಾಗಾಗಿ ಅವರನ್ನು ಮೀಟ್ ಮಾಡೋಣ ಅಂತೇಳಿ ಹೋದೆ. ಇವತ್ತು ಲೋಡ್ ಮಾಡಬೇಕಿತ್ತು. ಆಕಸ್ಮಿಕ ಒಂದು ಸಣ್ಣ ಪ್ರಾಬ್ಲಮ್ ಇತ್ತು, ಹಂಗಾಗಿ ಲೋಡ್ ಮಾಡೋಕ್ಕಾಗಿಲ್ಲ. ಅಂತಿಂತ ಅವ್ರು ಮೊನ್ನೆ ಕಾಲ್ ಮಾಡಿದರು. ಅವ್ರ ಕಂಪ್ನಿಗೆ ಹೋಗೋಣ ಅಂತೇಳಿ ನೇರವಾಗಿ ಇದು ನನ್ನ ಮನೆಯಿಂದ ಹೊರಡುವಂಥ ಸ್ಥಳ. ಇವಾಗ ನಾನು ನನ್ನ ಮನೆಯಿಂದ ಹೊರಟೆ. ಕಳೆದ ವೀಡಿಯೋದಲ್ಲಿ ನನಗೆ ಕಮೆಂಟ್ ಬಂದಿತ್ತು, ಸರ್ ನಿಮ್ಮ ಮನೆ ಸ್ವಲ್ಪ ವೀಡಿಯೋ ಮಾಡಿ, ಮನೆಯ ಊರಿದ ವೀಡಿಯೋ ಮಾಡಿ ಅಂತೇಳಿ. ಹಾಗಾಗಿ ನನ್ನೂರಿಂದ ಹೊರಟೆ. ನೋಡಿ, ಇದು ನಮ್ಮ ಮನೆಯಿಂದ ಮೈನ್ ರೋಡಿಗೆ ಅಂತ ಬರುವಂಥ ದಾರಿ. ನೋಡಿ, ನಮ್ಮ ದಾರಿಯಲ್ಲಿ ಬರಬೇಕಾದ್ರೆ ಈ ತೋಟದ ಮಧ್ಯೆ ಬರಬೇಕು. ಹಾಗಾಗಿ ಅಲ್ಲಿ ನೋಡಿ ಕೃಷಿ, ಎಲ್ಲ ಥರದ್ದು ಕೃಷಿ ಇದೆ. ಬಾಳೆ ಗಿಡ ಆಗಲಿ, ತೆಂಗಿನ ಗಿಡ ಆಗಲಿ, ಇಲ್ಲಾಂದರೆ ಅಡಿಕೆ ಗಿಡ ಆಗಲಿ, ಎಲ್ಲ ಥರದ್ದು ಕೃಷಿ ಇದೆ ನಮ್ಮ ಕಡೆ. ಅಂದರೆ ಜಾಸ್ತಿಯಾಗಿ ಕೃಷಿ ಜಾಸ್ತಿ ಇಲ್ಲಿ. ಹಂಗಾಗಿ ನೇರವಾಗಿ ನಾನು ಹೊರಟೆ ಪುತ್ತೂರಿಗೆ, ನಮ್ಮೂರಾದ ಪುತ್ತೂರಿಗೆ. ಯಾಕಂದರೆ ನಾನು ಹೇಳ್ದಲ್ಲ, ನನಗೊಂದು ಕಂಪ್ನಿಯಿಂದ ಕಾಲ್ ಬಂದಿತ್ತು. ಅದೇ ಕಂಪ್ನಿ ಹೆಸರು ಬಂದುಬಿಟ್ಟು ಬಿ ಬೈ ಅಂತೇಳಿ. ಅವ್ರದ್ದು ವೆರೈಟಿ ಇದಿದೆ. ಅಂದರೆ ವೆರೈಟಿಯಾಗಿ ಅವರು ಇದು ಮಾಡ್ತಾಯಿದ್ದಾರೆ. ಅಂದರೆ ಜನಗಳಿಗೆ ತಲುಪುವ ರೀತಿಯಲ್ಲಿ, ಜನಗಳಿಗೆ ನಮಗೆ ಕೈಗೆ ಎಟಕುವಂಥ ರೀತಿಯಲ್ಲಿರುವಂಥ ಪ್ರಾಜೆಕ್ಟ್ಗಳನ್ನು ತಂದಿದ್ದಾರೆ. ಅದಕ್ಕೋಸ್ಕರ ಅವ್ರನ್ನ ಯಾವ ಥರ ಅಂತೇಳಿ ನೋಡೋಣ ಅಂಥೇಳಿ ನಾನು ಹೊರಟೆ. ನನಗೆ ಹೋಗ್ಬೇಕಾದ್ರೆ ನನ್ನ ಊರಾಗಿ ಹೋಗೋದು. ಇದು ನನ್ನೂರಿನ ವೀಡಿಯೋ ನಿಮ್ಗೆ ತೋರಿಸ್ತಾಯಿದ್ದೀನಿ. ಯಾಕಂದರೆ ಕೇಳ್ದಂಗೆ ನೀವು ಯಾವ ಥರ ಕೇಳ್ತೀರ ಆ ಥರ ನಾನು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹಂಗೆ ಹೋಗ್ಬೇಕಾದ್ರೆ ಪಕ್ಕದಲ್ಲಿದ್ದಂಥ ಅಂಗಡಿಗೆ ಹೋದೆ. ಅದು ನನ್ನ ಭಾವನ ಅಂಗಡಿ, ದೊಡ್ಡ ಭಾವ. ಅವ್ರ ಅಂಗಡಿಗೆ ಹೋದೆ. ಅವ್ರ ಅಂಗಡಿಗೆ ಒಂದು ವೀಡಿಯೋ ಮಾಡಿಕೊಂಡೆ. ನೋಡಿ, ಅವ್ರ ಅಂಗಡಿಯಲ್ಲಿ ಇಲ್ದಿರೋಂಥ ಸಾಮಾನುಗಳಿಲ್ಲ, ಎಲ್ಲ ಸಾಮಾನುಗಳಿದೆ. ಬೇಕ್ರಿ ಐಟಮ್ ಬೇಜಾನಿದೆ, ಎಲ್ಲ ಥರದ್ದು. ನೋಡಿ, ಎಲ್ಲ ಥರದ್ದು ಅಂದರೆ ಎಲ್ಲ ಥರದ್ದೊಂದು ಗ್ರೋಸರಿ ಅಂಗಡಿಯಲ್ಲಿ ಯಾವ ಥರದ್ದು ಐಟಮ್ ಬೇಕು ಎಲ್ಲ ಇದೆ. ನೋಡಿ, ನಮ್ಮೂರಿನ ಸ್ಪೆಷಲ್ ಅಂದರೆ ಒಣಮೀನು. ನೋಡಿ, ಒಣಮೀನು ಬೇರೆಯೇ ಸಪ್ರೇಟಾಗಿ ಇಟ್ಟಿದ್ದಾರೆ. ನೋಡಿ, ಎಲ್ಲ ಥರದ್ದು ಒಣಮೀನುಗಳಿವೆ, ಎಲ್ಲ ಐಟಮ್ ಇದೆ. ಹಂಗೆ ಅವ್ರ ಅಂಗಡಿಯನ್ನು ವೀಡಿಯೋ ಮಾಡಿಕೊಂಡು ನಾನು ಅವ್ರ ಹತ್ರ ಮಾತಾಡಿ ನಾನು ಹೋಗ್ತಾಯಿದ್ದೀನಿ ಅಂತೇಳಿ ನಾನು ಅಲ್ಲಿಂದ ನೇರವಾಗಿ ಹೊರಟು ನಮ್ಮೂರಿನ ರೂಟಲ್ಲಿ ಹೋಗ್ಬೇಕಾದ್ರೆ ನನ್ನ ಫ್ರೆಂಡ್ ಸಿಕ್ಕಿ. ಇವ್ರ ಹೆಸರು ಪ್ರಸಾದ್ ಅಂತೇಳಿ. ನಮ್ಮ ಜೊತೆ ಗಾಡಿಯಲ್ಲಿ ಬರ್ತಾರೆ ಒಂದೊಂದು ಸಲ. ನಮ್ಮ ಕ್ಲೋಸ್ ಫ್ರೆಂಡು. ಅವ್ರ ಜೊತೆ ಮಾತಾಡಿ, ಅವ್ರ ಮಲಯಾಳ, ಅವ್ರ ಜೊತೆ ಮಾತಾಡಿ ನೇರವಾಗಿ ಹೊರಟು ನೋಡಬೇಕಾದ್ರೆ ನೋಡಿ, ಇದು ನಮ್ಮ ಓನರ್ ಮನೆ ಹತ್ರ ಹೋಗುವಂಥ ದಾರಿ. ಅದರಿಂದ ನೇರವಾಗಿ ಹೋಗ್ಬೇಕು. ನಾನು ಪುತ್ತೂರಿಗೆ ಹೋಗ್ಬೇಕು. ನೋಡಿ, ನನ್ನ ರಾಜ ಅಲ್ಲಿ ನಿಂತಿದ್ದಾನೆ, ಸೈಡಲ್ಲಿ ನಿಲ್ಲಿಸಿದೆಯಲ್ಲ, ಹಂಗಾಗಿ ಅಲ್ಲಿ ನಿಂತಿದೆ. ಅಷ್ಟರಲ್ಲಿ ಗಾಡಿದ ವೀಡಿಯೋ ತೆಗಿಬೇಕಾದ್ರೆ ನಮ್ಮ ಓನರು ಶಿಫ್ಟ್ ಕಾರಲ್ಲಿ ಹಂಗೇ ಕಟ್ ಹೊಡ್ಕೊಂಡು ಎಲ್ಲೋ ಒಂದು ಫಂಕ್ಷನ್ ಇದೆ ಅಂತೇಳಿ ಹೊರಟಿದ್ರು. ಅವ್ರ ಜೊತೆ ಮಾತಾಡಿ ನನ್ನ ರಾಜನ ವೀಡಿಯೋ ತೆಗೆದು ಸ್ವಲ್ಪ ನಿಮ್ಗೆ ತೋರಿಸೋಣ ಅಂಥೇಳಿ ಓನರ್ ಮನೆ ಹತ್ರ ಇಟ್ಟಿದ್ದೆ. ಅಲ್ಲಿಂದ ಗಾಡಿದು ವೀಡಿಯೋ ಮಾಡಿಕೊಂಡು ನೇರವಾಗಿ ಹೋದೆ. ಯಾವ ಕಡೆ ಅಂದರೆ ಅದೇ ನಾನು ಹೇಳ್ದಲ್ಲ, ಬಿ ಬೈ ಕಂಪ್ನಿಗೆ ಅಂತೇಳಿ. ಯಾಕಂದರೆ ಅವ್ರದ್ದು ಪರ್ಫ್ಯೂಮು, ಇನ್ನೂ ಬೇರೆ ಬೇರೆ ಐಟಮ್ಗಳಿವೆ. ಇವಾಗ ಅಮೆಝಾನ್, ಫ್ಲಿಪ್ಕಾರ್ಟಲ್ಲಿ ಯಾವ ಥರ ನಾವು ಪರ್ಚೇಸ್ ಮಾಡ್ತೀವಿ ಅದೇ ಥರ ಇದರಲ್ಲಿ ಪರ್ಚೇಸ್ ಮಾಡೋಕ್ಕಾಗತ್ತೆ. ಅದು ಯಾವ ಥರ ಅಂತೇಳಿ ಮುಂದಕ್ಕೆ ನಿಮ್ಗೆ ಹೇಳ್ತಾ ಹೋಗ್ತೀನಿ, ಯಾವ ಥರ ಅಂತೇಳಿ. ಅಂದರೆ ಅದೊಂದು ಸೈಡ್ ಬಿಸ್ನೆಸ್ ಆಗಿ ನನ್ನನ್ನು ಅವ್ರು ಕರೆದ್ರು, ಅದಕ್ಕೋಸ್ಕರ ನಾನು ಅಲ್ಲಿ ಹೋಗ್ತಾಯಿದ್ದೀನಿ. ಯಾಕಂದರೆ ನಮ್ಮದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಲ್ವಾ, ಹಂಗಾಗಿ ತುಂಬ ಇದೆ ಕಮಿಟ್ಮೆಂಟು. ನೋಡಿ, ಅಲ್ಲಿ ಹೋದಾಗ ಇಲ್ಲೊಂದು ಪಕ್ಕದಲ್ಲಿದ್ದಂಥ ಅಂಗಡಿ ಅಂದರೆ ನಮ್ಮ ಚರ್ಮುರಿ ಅಂತೇಳಿ ನಿನ್ನೆ ವೀಡಿಯೋದಲ್ಲಿ ಹೇಳಿದ್ದೆ. ಚರ್ಮುರಿ ಮತ್ತು ಆಫ್ ಬಾಯ್ಲ್ ಅದನ್ನು ತಿಂದು ಅದ್ರ ಮೈನ್ MD ಬಂದಿದ್ದರು. ಅವ್ರ ಜೊತೆ ಮಾತಾಡಿ ಅದರ ವಿಶೇಷತೆಗಳು, ಅವರ ಗೋಡನಿಗೆ ಹೋಗಿ ತೋರಿಸ್ಬೇಕು ನಿಮಗೆ. ಅದು ಇನ್ನೊಂದು ಸಲ ಮಾಡ್ತೀನಿ. ಅಂದರೆ ಅಲ್ಲಿ ಯಾರು ಇರಲಿಲ್ಲ. ನೋಡಿ, ಬಿ ಬೈ ಬಾಕ್ಸ್ ನನಗೊಂದು ಬಾಕ್ಸ್ ಕೊಟ್ಟರು. ಅದನ್ನು ರಿವೀಲ್ ಮಾಡಬೇಕು, ನಿಮ್ಗೆ ತೋರಿಸ್ಬೇಕು ಅಂತೇಳಿ ನಾನು ಅಲ್ಲಿಂದ ಬೇಗ ಹೊರಟೆ
ಮನೆ ಕಡೆಗೆ. ಯಾಕಂದರೆ ಮನೇಲಿ ಬಂದು ಅದನ್ನು ನಿಮಗೆ ರಿವೀಲ್ ಮಾಡಿ ಅದು ಯಾವ ಥರ ಇದೆ, ಏನು ಐಟಮು, ಅದು ಹೆಂಗೆ ಪರ್ಚೇಸ್ ಮಾಡೋದು, ಮತ್ತು ಅವ್ರ ಗೋಡನ್ನು ಅದು ಇದೆಲ್ಲ ನಿಮ್ಗೆ ತೋರಿಸ್ತೀನಿ ಒಂದು ದಿವಸ. ಅದು ಒಂದು ದಿವಸ ಅವ್ರ ಕಂಪ್ನಿಗೆ ಹೋಗಿ ಅಲ್ಲಿ ಹೋಗಿ ತೋರಿಸ್ತೀನಿ. ಯಾಕಂದ್ರೆ ನನಗೆ ತುಂಬ ಕಮಿಟ್ಮೆಂಟು ಅದು ಇದೆಲ್ಲ ಇದೆ. ಏನಾದರೂ ನಿಮ್ಮ ಸಹಕಾರ ಇಲ್ಲದೆ ಏನೂ ಆಗೋಲ್ಲ. ಆದರೂ ನಿಮ್ಮ ಸಹಕಾರ ಸಪೋರ್ಟ್ ತೊಗೊಂಡು ಇದನ್ನು ನಿಮ್ಮ ಮುಂದೆ ಇಡೋಕ್ಕೆ ನಾನು ಇಷ್ಟಪಡ್ತೀನಿ. ನೋಡೋಣ, ಚಿಕ್ಕ ಮಟ್ಟಲ್ಲಿ ನನಗೆ ಕಮಿಷನ್ ಕೊಡ್ತೇನೆ ಅಂತ ಹೇಳಿದ್ರು. ಆದರೂ ಅದನ್ನು ತಗೊಂಡು ಬಂದು ನಾನು ಯೂಸ್ ಮಾಡಿ ನಂತರ ನಿಮಗೆ ಹೇಳೋದು ಯಾವ ಥರ ಇದೆ, ಇನ್ನು ಹೆಂಗೆ ಪರ್ಚೇಸ್ ಮಾಡಿದರೆ ಅದರಲ್ಲಿ ಏನೇನು ಬೆನಿಫಿಟ್ ಇದೆ ಎಲ್ಲವನ್ನು ನಿಮಗೆ ಹೇಳ್ತೀನಿ. ಒಂದು ದಿವಸ ಅವ್ರ ಕಂಪ್ನಿಗೆ ಹೋಗಿ ಅವರು ಅಲ್ಲಿದ್ದ ವೀಡಿಯೋ, ಅವ್ರ ಐಟಮ್ ಎಲ್ಲ ತೆಗೆದು ನಿಮ್ಗೆ ತೋರಿಸೋದು ನನಗೆ ಖುಷಿ. ಯಾಕಂದರೆ ನಾನು ಒಂದು ಪ್ರಾಡಕ್ಟನ್ನು ನಿಮ್ಗೆ ತೋರಿಸ್ಬೇಕಾದ್ರೆ ಅದು ಜೆನ್ಯೂನ್ ಆಗಿ ಇರುತ್ತಾ ಇಲ್ವಾ ಅಂತೇಳಿ ಗೊತ್ತಾಗಬೇಕಲ್ಲ. ಅದು ಫಸ್ಟ್ ನಾನು ತಿಳ್ಕೊಂಡು ಆ ನಂತರ ನಿಮಗೆ ನಾನು ಅದನ್ನು ರಿವ್ಯೂಲ್ ಮಾಡ್ತೀನಿ. ಹಾಗೆ ನೇರವಾಗಿ ಹೊರಟೆ ನನ್ನ ಮನೆ ಕಡೆಗೆ. ಬಂದು ಅದನ್ನು ಓಪನ್ ಮಾಡಿ ನಿಮ್ಗೆ ತೋರಿಸ್ಬೇಕು ಅಂತೇಳಿ ಒಂದು ಹತ್ತಿರದಲ್ಲಿ ಬಂದೆ. ನೋಡಿ, ಇದೆ ಬಿ ಬೈ ಪರ್ಫ್ಯೂಮ್ ಅಂತೇಳಿ 3 ಕೊಂಬ ಇದೆ. ಇದರಲ್ಲಿ 3 ವೆರೈಟಿ ಕೊಂಬ ಇದೆ. ಆ ಕೊಂಬ ಯಾವುದೆಲ್ಲ ಅಂತ ನಿಮ್ಗೆ ಹೇಳ್ತೀನಿ. ನೋಡಿ, ಇದನ್ನ ಓಪನ್ ಮಾಡಿದೆ. ಯಾಕಂದರೆ ನಿಮಗೋಸ್ಕರ ಅಂತೇಳಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಯಾವ ಥರ ಇದೆ. ಇದನ್ನು ಗಿಫ್ಟಾಗೂ ಕೊಡ್ಬೋದು ಯಾರಿಗಾದರೂ. ನಮ್ಮ ಒಂದು ಗಿಫ್ಟ್ ಕೊಡ್ತೀವಲ್ಲ, ಯಾರಿಗಾದರೂ ಗಿಫ್ಟ್ ಕೊಡೋದಾದರೂ ಇದರಲ್ಲಿ 3 ಥರದ ಕೊಂಬೋ ಇದೆ. ಅದು ನೋಡಿ ಈ ಥರ ಇರುತ್ತೆ ಬಾಕ್ಸು. ನೋಡಿ ಎಷ್ಟು ಚೆಂದ ಇದೆಯಲ್ಲ, ಅಷ್ಟೇ ಚೆಂದ ಇರುತ್ತೆ. ಇಲ್ಲೊಂದು ಪೋಸ್ಟ್ ಹಾಕಿದ್ದೀನಲ್ಲ, ಅದೇನು ಗೊತ್ತಾ, ಈ ಪರ್ಫ್ಯೂಮ್ ಪರ್ಚೇಸ್ ಮಾಡಿದರೆ ಅದರಲ್ಲಿ ಡ್ರಾ ಇರುತ್ತೆ. ಆ ಡ್ರಾ ಇದಕ್ಕೆ ಬಂದು ಆನ್ಲೈನಲ್ಲಿ 1199 ರೂಪಾಯಿ. ಆ ಪರ್ಚೇಸ್ ಮಾಡಿದರೆ ನಿಮಗೆ ಅದರಲ್ಲಿ ಡ್ರಾ ಸಿಕ್ಕರೆ ಮನೆ ಇದೆ, ಕಾರ್ ಇದೆ, ಚಿನ್ನ ಇದೆ, ವೆರೈಟಿ. ಅದೇ ನಾವು ಹೇಳ್ದಲ್ಲ ಕಳೆದ ಇದರಲ್ಲಿ ಹೇಳ್ದಲ್ಲ, ಕೈಗೆಟಕದ ರೀತಿಯಲ್ಲಿ ಪ್ರಾಡಕ್ಟನ್ನು ಲಾಂಚ್ ಮಾಡಿದ್ದಾರೆ ಅಂತ ಹೇಳಿ. ಇದು ಯಾವುದೆಲ್ಲ ಐಟಮ್ ಇದೆ ಅಂತೇಳಿ ನಿಮ್ಗೆ ಹೇಳ್ತೀನಿ. ಊದು, ಅಕ್ಲರ್ಸ್ ಆ್ಯಂಡ್ ಸ್ಟ್ರೆಲ್ಲರ್, ಇದನ್ನು ನಿಮ್ಮ ಪರಿಚಯ ಮಾಡಿಕೊಂಡು ಟಾಟಾ ಬಾಬಾ ಅಂತ ಹೇಳ್ಕೊಂಡು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.